ಮುಖ್ಯ ನ್ಯಾಯಾಧೀಶರು ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕದ್ದು ಬಹಳ ಸಂತೋಷಕರ. ಐ ಆಮ್ ವೆರಿ ಹ್ಯಾಪಿ ಸರ್ ದಟ್ ಯು ಹ್ಯಾವ್ ಅಗ್ರೀಡ್ ಟು ಬಿ ಇನ್ ದಿ ಮಿಡ್ಸ್ಟ್ ಆಫ್ ಅವರ್ ವಕೀಲ ವಾಹಿನಿ. ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಮ್ಮ ಹೆಗ್ಡೆಯವರು ಮತ್ತು ನಮ್ಮ ಉದಯಬಳ್ಳ ಅವರು, ಹೆಚ್ಚಿಗೆ ಉದಯಬಳ್ಳ ಅವರು. ನಾವು ಯಾವ ವಿಷಯ ಬೇಕಾದರೂ ಯಾವ ಕಷ್ಟದಲ್ಲಿದ್ದಾಗ ಕೂಡ ವಕೀಲರಿಗೆ ಸಹಾಯ ಮಾಡ್ತಕ್ಕಂಥವರು ಉದಯಬಳ್ಳ. ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರು ಲಾ ಪಾಸ್ ಮಾಡ್ತಾ ಇರುವಾಗ ವಿಶ್ವನಾಥ ದತ್ತ, ವೆರಿ ಎಮಿನೆಂಟ್ ಲಾಯರ್ ಇನ್ ಕಲ್ಕತ್ತಾ, ವೆರಿ ಎಮಿನೆಂಟ್. ಡೆಲ್ಲಿಯಲ್ಲೆಲ್ಲ he was invited to attend. So suddenly he passed away. Vivekananda was studying in law. What is this? Man's house is full of poverty. No food, no one to take care of him. And Swami Vivekananda felt so much. He was not able to walk in the streets of Calcutta. ವಿಶ್ವನಾಥ್ ದತ್ತ ಎಮಿನೆಂಟ್ ಲಾಯರು, ಅಷ್ಟೇ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಎಲ್ಲವನ್ನು ದಾನ ಮಾಡ್ತಾ ಇದ್ರು. ಯಾವತ್ತೂ ಹೇಳಲಿಲ್ಲ. ಸ್ವಾಮಿ ವಿವೇಕಾನಂದರು ಒಂದ್ಸಲ ಕೇಳ್ತಾರೆ ವಿದ್ಯಾರ್ಥಿಯಾಗಿದ್ದಾಗ, ಅಪ್ಪ ವಾಟ್ ಯು ಆರ್ ಡೂಯಿಂಗ್ ಫಾರ್ ಫ್ಯಾಮಿಲಿ ಅಂತಂದ್ರೆ, ವಾಟ್ ಯು ಥಿಂಕ್ ಯು ಗೋಂಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮಿರರ್ ವಾಟ್ ಐ ಹ್ಯಾವ್ ಡನ್. ಎಷ್ಟು ಕಷ್ಟಕರವಾದಂತಹ ಪರಿಸ್ಥಿತಿ ಅಂದ್ರೆ ವಿವೇಕಾನಂದರ ಜೀವನ ಚರಿತ್ರೆ. ಲಾಯರು ಒಬ್ರು ತೀರೋರು, ಹುಡುಗ ಯಂಗ್ ಮ್ಯಾನ್, ಜೈನ್ ಹಾಸ್ಪಿಟಲ್ ಅಲ್ಲಿ ಸಡನ್ ಆಗಿ ತೀರೋದು. ಬಹಳ ಯಂಗ್ ಮ್ಯಾನ್, 40 years. ಆಮೇಲೆ ವಿವೇಕ್ ನಮ್ಮ ಸಣ್ಣ ವಿವೇಕ್ ಪ್ರೆಸಿಡೆಂಟ್, ಅವರು ಎಂಟೈರ್ ಬಿಲ್ಲು ಜೈನ್ ಹಾಸ್ಪಿಟಲ್ ಅವರು ಬಾಡಿ ಕೊಡಲಿಲ್ಲ. ಜೈನ್ ಹಾಸ್ಪಿಟಲ್ ಅಲ್ಲಿ ಕಂಪ್ಲೀಟ್ ಏನು ಅಮೌಂಟ್ ಕೊಡಬೇಕೋ ಅದನ್ನು ಕಟ್ಟಿ ಅವನ ಫ್ಯೂನರಲ್ಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು ವಿವೇಕ. ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಅಧ್ಯಕ್ಷರು, ವಕೀಲ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಇರಬೇಕಾಗಿತ್ತು. ಯಾಕೆಂದ್ರೆ ವಾಹಿನಿಯವರು ಮಾಡಿದ್ದು ಒಳ್ಳೆ ಕಾರ್ಯಕ್ರಮ. ಇದರಲ್ಲಿ ಅಧ್ಯಕ್ಷರು ಭಾಗವಹಿಸಿದ್ರೆ ಏನು ವಾಹಿನಿಯವರು ಮಾಡಿದರೆ ಈ ಯುವಕರಿಗೆ ಏನಾದರೂ ತೊಂದರೆ ಇಲ್ಲದಾಗ ಕೊಟ್ಟು ಬಾರ್ ಕೌನ್ಸಿಲ್ನಲ್ಲಿ ಏನಾದರೂ ಸಹಾಯ ಆಗುತ್ತಾ ಅಂತ ನೋಡಿದ್ವಿ. ಅವನ ಫ್ಯಾಮಿಲಿಯಲ್ಲಿ ಏನೂ ಇಲ್ಲ, ಅವನೇನು ಇಲ್ಲ. ಒಂದೇ ಸಾರಿ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದಾನೆ, ಅಷ್ಟು ಬಿಟ್ಟರೆ ಇಲ್ಲ. ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ವಿವೇಕಾನಂದರಂತಹ ಪರಿಸ್ಥಿತಿ ನಮಗೆ 10 ವರ್ಷ ನಾನು ಅಧ್ಯಕ್ಷನಾಗಿದ್ದೆ. ಬಹಳ ಸಲ ಕಾರ್ಯಕ್ರಮಗಳಲ್ಲಿ ನೋಡಿದ್ವಿ, ಅನೇಕ ಎಲ್ಲ ಚೀಫ್ ಜಸ್ಟಿಸಸ್ ಹ್ಯಾಡ್ ಎ ವೆರಿ ಗ್ರೇಟ್ ರಿಗಾರ್ಡ್ ಫಾರ್ ಚೀಫ್ ಜಸ್ಟಿಸ್, ಎಕ್ಸೆಪ್ಟ್ ಒನ್ ಚೀಫ್ ಜಸ್ಟಿಸ್. ಅವ್ರು ಏನು ಅಂತಂದ್ರೆ, ನೋ ಒನ್ ಶುಡ್ ಟಾಕ್ ಇನ್ ದಿ ಕೋರ್ಟ್ ಆಫ್, ಕಾಮ್ ಕೂತಿರ್ಬೇಕು, ಯಾರು ಮಾತಾಡ್ಕೊಂಡು ಓನ್ಲಿ ಆರ್ಗ್ಯುಮೆಂಟ್ ಮಾಡೋರು ಮಾತ್ರ ಮಾತಾಡೋದು. ನಾನು ಹೋಗಿ ಕೂತೆ, ಚೀಫ್ ಜಸ್ಟಿಸು ನೋಡ್ದ. ಆಮೇಲೆ ಪಕ್ಕದಲ್ಲಿ ಲಾಯರ್ ಸ್ನೇಹಿತರು. ಆಮೇಲೆ ಏನಪ್ಪ ಸಮಾಚಾರ ಅಂತಂದೆ. ಮಾತಾಡ್ಬೇಡಿ ಅದೇ ಏನಪ್ಪ ಇದು ಒಳ್ಳೆ ಸಮಾಚಾರ, ಏನ್ರಿ ಮಾತಾಡ್ಬೋದು ಅಂತಂದ್ರೆ ಹೆಂಗೆ ಅಂತಂದ್ರೆ ಚೀಫ್ ಜಸ್ಟಿಸ್ ನೋಡ್ತಾ ಇದ್ದಾರೆ. ನಾನು ಚೀಫ್ ಜಸ್ಟಿಸ್ ಬೆಂಚ್ ಕಾರ್ಟ್ಗೆ ಕಳ್ಸ, ಕಾಲ್ ದಟ್ ಮ್ಯಾನ್ ಚೇಂಬರ್ಸ್ ಅಂದ್ರೆ, ನಾನು ಯು ಕಮ್ ಟು ಮೈ ಚೇಂಬರ್ಸ್ ಅಂತ. ಆಮೇಲೆ ನಾನು ಹೋದೆ ಚೇಂಬರ್ಸ್. ಮಿಸ್ಟರ್ ರೆಡ್ಡಿ, ವಾಟ್ ಇಸ್ ಯುವರ್ ನೇಮ್? ಐ ಆಮ್ ಸುಬ್ಬಾ ರೆಡ್ಡಿ. ವೈ ಯು ಆರ್ ಡಿಸ್ಟರ್ಬಿಂಗ್ ಅಸ್? ವಾಟ್ ಯು ಸರ್? ಐ ಆಮ್ ನಾಟ್ ಡಿಸ್ಟರ್ಬಿಂಗ್. ವಿ ಆರ್ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸ್ ಆರ್ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್. ಯು ಆರ್ ಟ್ರೀಟಿಂಗ್ ಅಸ್. ಇಸ್ ದಟ್ ದಿ ವೇ ಹೌ ಯು ಹ್ಯಾವ್ ಟು ಟ್ರೀಟ್? ಎಂತ ಚೀಫ್ ಜಸ್ಟಿಸ್ ಅಂತ ಅವರು, ಪಾಪ ಹಾನೆಸ್ಟ್ ಮ್ಯಾನ್, ಎಂತ ಸಿನ್ಸಿಯರ್ ಮ್ಯಾನ್ ಅಂತ ಚೀಫ್ ಜಸ್ಟಿಸ್ ಸಿಕ್ಕೋದು ಅಪರೂಪ. ನಾನು ಸುಮಾರು 10 ಜನ ಚೀಫ್ ಜಸ್ಟಿಸ್, ಯಾವ ಚೀಫ್ ಜಸ್ಟಿಸ್ ಕೂಡ ಬಹಳ ಕಾರ್ಡಿಯಲ್
ಟು ದಿ ಬಾರ್ ಅಸೋಸಿಯೇಷನ್. ಇಲ್ಲಿ ಕಮಿಷನರು ಇಲ್ಲಿ ಹೈಕೋರ್ಟ್ಗೆ ಬರಬೇಕಾದ್ರೆ, ಹೈಕೋರ್ಟಿಂದ ನೀವು ಸಿಟಿ ಕೋರ್ಟ್ಗೆ ಹೋಗಬೇಕಾದ್ರೆ ಮಾರ್ನಿಸ್ ಕಾಲೇಜ್ಗೆ ಹೋಗ್ಬೇಕು. KR ಸರ್ಕಲ್ ಇಂದ ಅಲ್ಲಿಂದ ಮುಂದೆ ಹೋಗ್ಬಾರ್ದು. ಏನಿದು ಸಮಾಚಾರ? ಕಮಿಷನರ್ ಕೇಳಿದ್ವಿ, ಏನಿದು ಸಮಾಚಾರ ಅಂತ. ನೋ ಟ್ರಾಫಿಕ್ ಆರ್ಗನೈಸೇಷನ್ ಈಸ್ ದ ವೇ ಟು ಟಾಕ್. ನೋ ವಿಲ್ ಸ್ಟ್ರೈಕ್ ಮಾಡ್ತೀವಿ, ಗಲಾಟೆ ಮಾಡ್ತೀವಿ ಅಂತ ಹೇಳಿ ಇಮಿಡಿಯೇಟ್ಲಿ ಅದನ್ನ ರಿಮೂವ್ ಮಾಡಿ. ಚೀಫ್ ಜಸ್ಟಿಸು ಅಂತ ಚೀಫ್ ಜಸ್ಟಿಸಸ್ ಇಲ್ಲಿ ನಾನು ಬಹಳ ಮೆಂಬರ್ಸು, ನಾನು ವಕೀಲ್ ವಾಹಿನಿಯಲ್ಲಿ ಕೇಳೋದು ಮುಂದೆ ಹೆಗಡೆಯವರು, ಸಂತೋಷ್ ಹೆಗಡೆಯವರ ನಮ್ಮ ಹೇಳ್ತಿದ್ದೀನಿ, ಏನಾದರೂ ಫಂಡ್ ಇರಬೇಕು. ಯಾರು ವಿದ್ಯಾರ್ಥಿಗಳಿಗೆ, ಕಷ್ಟದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಮಾಡಿದ್ರೆ ಅದೇ. ನಾನು ಒಂದು ಹೇಳ್ತೀನಿ, ವಿವೇಕ್ ನಮ್ಮ ಸಣ್ಣ ಅವರು ಜೈನ್ ಹಾಸ್ಪಿಟಲಲ್ಲಿ ಕೇಳಿದಾಗ ಬಹಳ ಇವಾಗ ಕ್ರೈಮ್ ಯಂಗ್ ಮ್ಯಾನ್ ಸತ್ತೋದ ಬಹಳ ಫೀಲ್ ಮಾಡ್ತಾರೆ. ಡೋಂಟ್ ಫೀಲ್ ಇಟ್ ಔಟ್ ಎನಿವೇ ಇಟ್ ಈಸ್ ಯುವರ್ ವಾಟ್ ಎವರ್ ಈಸ್ ಕಾಂಟ್ರಿಬ್ಯೂಷನ್ ವಿಲ್ ಡೂ. ಆಮೇಲೆ ಬಾರ್ ಕೌನ್ಸಿಲ್ನಲ್ಲಿ ಅಸೋಸಿಯೇಟ್ ಏನೋ ಇದೆಯಂದ್ರೆ ಇಲ್ಲ. ಆದ್ದರಿಂದ ವಕೀಲ ವಾಹಿನಿ ನಮ್ಮ ವಿದ್ಯಾವಳ್ಳ ಇದ್ದಾರೆ ಅಂತವರು ಕೇಳಿ ಎಲ್ಲ ಹೇಳಿ ಸ್ವಲ್ಪ ಅಮೌಂಟ್ ಮಾಡಿ ಒಂದು ಮಾಡಿದ್ರೆ ಪರ್ಮನೆಂಟ್ ಇರಬೇಕಾದ್ರೆ. ಯಾಕೆಂದ್ರೆ ನನ್ನ ಜೀವನದಲ್ಲಿ ನಾನು ವಿವೇಕಾನಂದರ ಜೀವನ ನೋಡಿದ್ರೆ ಎಷ್ಟು ಕಷ್ಟ. ಮನೆಯಲ್ಲಿ ಪಾವರ್ಟಿ ಏನು ಝೀರೋ. ಮದರ್ಗೆ ಹೇಳ್ತಾರೆ, ಮದರು ಅಪ್ಪ ಏನಾದ್ರು ಊಟ ಮಾಡು, ಊಟಕ್ಕೆ ಏನಾದ್ರು ಮಾಡಪ್ಪ. ಅಮ್ಮ ನನ್ನ ಊಟ ಆಗಿದೆ, ನನಗೆ ಊಟ ಇಲ್ಲಮ್ಮ, ಮನೆಯಲ್ಲಿ ಏನಿಲ್ಲ, ಬೇಡ್ಕೊಂಡಿಲ್ಲ. ಬಹಳ ರಿಚ್ ಮ್ಯಾನ್ ಅವರ್ ಫಾದರ್, ವೆರಿ ರಿಚ್, ವಿಶ್ವನಾಥ ದತ್ತ, ವೆರಿ ರಿಚ್. ಅಂತ ಪಾವರ್ಟಿ ಬಂದ್ಬಿಡ್ತು ಮನೆ. ಅಂತ ಎಕ್ಸಾಂಪಲ್ಸ್ ಬೇಕಾದಷ್ಟಿದ್ದಾವೆ. ನೀವು ವಾಹಿನಿಯವರು ದಯವಿಟ್ಟು ಇದನ್ನ ಗಿಡಗಳು, ವಿಶ್ವನಾಥ್ ಶೆಟ್ಟಿ ಅವರು, ಪಿ ವಿಶ್ವನಾಥ್ ಶೆಟ್ಟಿ ಅವರು ನಮ್ಮ ಅಡ್ವೊಕೇಟ್ ಜನರಲ್ ಡ್ಯಾಡಿ ವಕೀಲ್ ಭಾವನ ಮಾಡಬೇಕು ಅಂತ ಒಂದು ಮಾಡಿದ್ವಿ, ಬಿಟ್ಟಾಕ್ಲಿ. ನೋಡಿ 90ಯಲ್ಲಿ ನಾನು ಪ್ರೆಸಿಡೆಂಟ್ ಆದೆ. ವೀರೇಂದ್ರ ಪಾಟೀಲ್ರು ಪ್ರೆಸಿಡೆಂಟ್, ಚೀಫ್ ಮಿನಿಸ್ಟರ್ ಕರೆಸಿದೆ. ವೀರೇಂದ್ರ ಪಾಟೀಲ್ರು ಒಂದು ಇಮಿಡಿಯೇಟ್ ಆಗಿ ಪಾಪ ಇಂಜಿನಿಯರ್ಸ್ನೆಲ್ಲ ಕರೆಸಿ ಮಾಡಿ ಅವರು ಹೊರಟೋದ್ರು. 2 years ಅವ್ರು ಚೇಂಜ್ ಆಗೋದು, ಅವ್ರಿಗೆ ಏನ್ ಮಾಡೋದು. ಆಮೇಲೆ ಬಂಗಾರಪ್ಪ ಬಂದರು. ಅವರು ನೋಡಿದ್ರು, ಬಂದರು. He was with us for a long time in the association and he said that we'll take up the construction. ಅವರು ತೀರ್ಮಾನ ಚೇಂಜ್ ಆಗೋದು. ಬಂಗಾರಪ್ಪ ಹೊರಟೋದ್ರು, ವೀರೇಂದ್ರ ಪಾಟೀಲ್ ಹೊರಟೋದ್ರು. ಆಮೇಲೆ ಮೈಲಿಯವರು ಬಂದರು. ಮೈಲಿಯವ್ರ ಹತ್ರ ಹೋದೆ. ಮೈಲಿಯವರು ಬನ್ನಿ ನೋಡೋಣ ಮಾಡೋಣ. ನಮ್ಮ ಚೀಫ್ ಜಸ್ಟಿಸು KS ಸ್ವಾಮಿ ಅವರು took a lot of interest. He said that building has to be put up. Very small house. ಏನಿಲ್ಲ, ಮಳೆ ಬಿದ್ದರೆ ಜಾಗ ಬೇಕಾಗ್ತದೆ. ಎಲ್ಲ ಒಂದು 200-300 ಜನಕ್ಕೆ ಇರೋಂಥ 100 years ago ನಮ್ಮ ಅಸೋಸಿಯೇಷನ್ ಸ್ಟಾರ್ಟೆಡ್ ಸರ್. 100 years ago ಸ್ಮಾಲ್ ಹೌಸ್ ಇತ್ತು. ಅಂತ ಸಣ್ಣ ಬಿಲ್ಡಿಂಗ್ ಅಲ್ಲಿ ಬರ್ತಾ 5,000, 10,000, 15,000 ಜನ ಲಾಯರ್ಗಳು ಕೂತ್ಕೊಳ್ಳೋದಿಲ್ಲಿ ಜಾಗ ಎಲ್ಲಿ. ಆಮೇಲೆ ರಿಟಾರ್ಟ್ ಪಿ ವಿಶ್ವನಾಥ್ ಶೆಟ್ಟರು ಅಡ್ವೊಕೇಟ್ ಜಡ್ಜು ಅವರು ಪಾಸ್ ಅನ್ನ ಟೇಕ್ ಅಪ್ ದಿ ಕನ್ಸ್ಟ್ರಕ್ಷನ್ ಅಂತ ಆರ್ಡರ್ ಮಾಡಿದ್ರು. ಅದರಲ್ಲಿ ನಾನೇ ಲಾ ಮಿನಿಸ್ಟರ್. ಅವ್ರೇನಂದ್ರು, ನೋ ಐ ಕಾಂಟ್ ಡೂ ಇಟ್. ಎಲ್ಲ ಅಸೋಸಿಯೇಷನ್ಸ್ ಮುಂದಕ್ಕೆ ಬಂದರೆ ಹೌ ಕ್ಯಾನ್ ಐ ಡೂ ಇಟ್? ನೋ ಅಂತ ಅಪೀಲ್ ಹಾಕಿದ್ರು, ರಿಟ್ ಅಪೀಲ್ ಹಾಕಿದೆ. ಚೀಫ್ ಜಸ್ಟಿಸು ನಮ್ಮ ಭಾಸ್ಕರ್ ರಾಜ್ ಏನು ವಾಟ್ ಈಸ್ ಡೂ. ಅವಾಗ ಏನಂದ್ರು,
ನಮಗೆ ಫಂಡ್ ಇಲ್ಲ, ಗೌರ್ಮೆಂಟ್ ಅಲ್ಲಿ ದುಡ್ಡು ಇಲ್ಲ ಅಂತ ಲಾ ಮಿನಿಸ್ಟ್ರು ಗೌರ್ಮೆಂಟ್ ಎಜುಕೇಷನ್ ಅಲ್ಲಿ ಹೇಳಿದ್ರು, we are ready to construct, but there is no funds. We can't spare. ಏನಪ್ಪ ಅಂತ ಎಜುಕೇಷನ್ ಹಿಂದೆ ಹೇಳ್ತಾರೆ. ಆಮೇಲೆ ಕೊನೆಗೆ ಲೋಕೇಶ್ ಪುಟ್ಟೇಗೌಡರು ಪಾಪ ಅವರು ಸೆಕ್ರೆಟರಿ ನಮ್ಮಲ್ಲಿ ನಾವು ಫಂಡ್ಸ್ ಕೊಡ್ತೀವಿ, ವಿಲ್ ಟೇಕ್ ಅಪ್ ದಿ ಕನ್ಸ್ಟ್ರಕ್ಷನ್, ವಿಲ್ ಪೇ 50% ಕನ್ಸ್ಟ್ರಕ್ಷನ್ ಮಾಡಿ ಅಂತ ಬಿಲ್ಡಿಂಗ್ ಆಗಿದೆ ಅಂದ್ರೆ ಇವತ್ತು ಇಂಡಿಯಾದಲ್ಲಿ ಇಲ್ಲ ಅಂತ ಬಿಲ್ಡಿಂಗ್ ಅಂತ ಬಿಲ್ಡಿಂಗ್ ಇದು ಮಾಡಿದ್ದೀವಿ. ಅನೇಕ ಇಶ್ಯೂಗಳು ಹೋರಾಟ ಮಾಡಿದ್ದೀವಿ. ನಾನು ಹೇಳೋದಕ್ಕೆ ಟೈಮಿಲ್ಲ, ಈ ಕೊನೆಯಲ್ಲಿ ಇವಾಗ ಹೇಳೋದು ಪ್ರಯೋಜನ ಇಲ್ಲ. ಬೇರೆ ಕಡೆ ಹೇಳಿದ್ದೀನಿ, ಅಸೋಸಿಯೇಷನಲ್ಲೇ ಮಾಡಿದ್ದೀನಿ ಇಂಥ ಕಾರ್ಯಕ್ರಮ. ಹೆಗ್ಡೆಯವ್ರೆ ನಮ್ಮ ಹೇಳ್ತಿದ್ರು, ಅಸೋಸಿಯೇಷನ್ ಮಾಡಿ ಸಾವಿರಾರು ಜನ ವಿದ್ಯಾರ್ಥಿಗಳು ಬರ್ತಾರೆ, ಬರಲಿ. ಈ ವಾಹಿನಿ ಮಾಡಿದ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಸಂತೋಷದಿಂದ ಎಲ್ಲರೂ ಸಂತೋಷವಾಗಿ ಮಾಡಿ ಇಂಥ ಫಂಡ್ ನಾನು ಮಾಡಿ ಏರ್ಪಾಡು ಮಾಡಿ ಇವೆಲ್ಲ ದಯವಿಟ್ಟು ನಮ್ಮ ಚೀಫ್ ಜಸ್ಟಿಸ್ ವೆರಿ ಕಾರ್ಡಿಯಲ್, ವೆರಿ ಏನು ಆರ್ಡರ್ ಆಗ್ತದೋ ಏನಿಲ್ಲ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಏನಾದ್ರು ಗೌರ್ಮೆಂಟ್ ಏರಿಸ್ತಾ ಇದೆ. ಪ್ರೇಮ್ ಜೈನು ಚೀಫ್ ಜಸ್ಟಿಸ್, ಚೀಫ್ ಸೆಕ್ರೆಟರಿ, ವಿ ಹ್ಯಾವ್ ನೋ ಟೈಮ್ ಟು ಅಟೆಂಡ್ ಕೋರ್ಟ್ ಆಗುವಂತಲ್ಲ. issue a warrant, ಅರೆಸ್ಟಿಂಗ್. ಏನ್ ಸರ್ ಅದು? ಏನ್ ಎದುರಿಸೋರು? ಸರ್ಕಾರ ಅಂದ್ರೆ ಎದುರು, ಪೊಲೀಸರು ಎದುರು, ಎಲ್ಲ ಎದುರು. ಅಂತ ಬಾರ್ ಅಸೋಸಿಯೇಷನ್ ಇವತ್ತು ಇಂಡಿಯಾದಲ್ಲಿ ಒಂದು ಹೆಸರನ್ನು ಮಾಡಿರ್ತಕ್ಕಂಥ ಬಾರ್ ಅಸೋಸಿಯೇಷನ್ ಅಂತಂದ್ರೆ ನಾವು ನಿಜವಾಗ್ಲೂ ಕೊಟ್ಟಿದ್ದು ನಮ್ಮ ಅಂತ ಅಸೋಸಿಯೇಷನ್ ಮಾಡಿದರು ಚೀಫ್ ಜಸ್ಟಿಸು. ಬಹಳ ಸಂತೋಷಕರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಬಹಳ ಸಂತೋಷ. ಹೆಗ್ಡೆಯವರಿಗೆ ಎಲ್ರಿಗೂ ನಮ್ಮ ಹನುಮಂತರಾಯರು ಬಹಳ ಬಹಳ ಅಂತವರು ಮಾತಾಡಬೇಕು. ಯಾಕೆಂದ್ರೆ ಅನೇಕ ವಿಷಯಗಳು ಇದ್ದಾರೆ. ಏನು ಶ್ಯಾಮಣ್ಣ ಇದ್ರು, ದೇವದಾಸ್ ಹತ್ರ ಇದ್ರು ಲಾಯರ್. ದೇವದಾಸು ಆರ್ಗ್ಯುಮೆಂಟ್ ಮಾಡಿದ್ರು ಅಂದ್ರೆ ಮುಗಿದೋಳು. ಎಂತ ಕೇಸು, ಅಗ್ರಮ್ ಬರ್ಕರ್ ಕೇಸಲ್ಲಿ 3 ಜನ ಸತ್ತೋಗಿದ್ರು. ದೇವದಾಸ್ ಅವರು ಆರ್ಗ್ಯುಮೆಂಟ್, ಹನುಮಂತರಾಯರು. ಏನು ಶ್ಯಾಮಣ್ಣ ಎಂತ ಲಾಯರ್, ಕ್ರಿಮಿನಲ್ ಸೈಡ್ ಎಂತೆಂತ ಇದ್ರು, ವೆಟರನ್ಸ್ ಇದ್ರು ನಮ್ಮ ಭಾರತ. ಇವತ್ತು ನಾನು 90 ಇಯರ್ಸ್ ಅಲ್ಲಿ ಸಂತೋಷ ಆಗ್ತದೆ. ಯಾಕೆಂದ್ರೆ ವಿವೇಕ್ ನಮ್ಮ ಸಣ್ಣ ಅಧ್ಯಕ್ಷರಾಗಿದ್ದಾರೆ. ಅನೇಕ ವಿಷಯಗಳ ಬಗ್ಗೆ ಮಾತು ಅವರು ನೋಡಿ ಎಲ್ಲ ವಕೀಲರಿಗೆ ಪ್ಯಾಸ್ಪೋರ್ಟ್ ಮಾಡಿಸಿದ್ರು. ನಾವು ಯಾರು ಯೋಚನೆ ಮಾಡಕ ಪ್ಯಾಸ್ಪೋರ್ಟ್ ಮಾಡಿ ಎಲ್ಲಾದ್ರೂ ಹೋಗ್ಬೋದು, ಪ್ಯಾಸ್ಪೋರ್ಟ್ ಮಾಡಿ ಅನೇಕ ವಿಷಯಗಳಲ್ಲಿ ಮಾಡಿದ್ರು. ಆದ್ರಿಂದ ಈ ಒಂದು ಸಂಘ ಬಹಳ ಇಡೀ ಇಂಡಿಯಾದಲ್ಲಿ ಹೆಸರಾದ. ನನಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದಾಗ ಜಸ್ಟಿಸ್ ವರ್ಮಾ ಇಲ್ಲಿ ಬಂದರು. ಜಸ್ಟಿಸ್ ವರ್ಮಾ ಅಲ್ಲಿ ವೆಂಕಟಾಚಲಯ್ಯನವರು, ಎನ್ ವೆಂಕಟಾಚಲಯ್ಯ ಇವತ್ತು ಇದ್ದಾರೆ. ವೆಂಕಟಾಚಲಯ್ಯನವರು ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದಾಗ ನಮ್ಮನ್ನು ಇನ್ವೈಟ್ ಮಾಡಿದ್ರು, ನಾವು ಹೋದ್ವಿ. ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್. ಆಮೇಲೆ ಉಂಡೇಲಿ ಟೇಬಲ್ ಅಲ್ಲಿ ಕೂತಿರೋ ವೆಂಕಟಾಚಲಯ್ಯನವರು, ಮಿಸ್ಟರ್ ರೆಡ್ಡಿ ಕಮ್ ಹಿಯರ್, ಈಸ್ ದ ಪ್ರೆಸಿಡೆಂಟ್ ಅಂಡ್ ಯಂಗ್ ಮ್ಯಾನ್ ಇಸ್ ವೆರಿ. ನರಸಿಂಹರಾವ್ ವೆರಿ ಹ್ಯಾಪಿ. ಅವ್ರೇನು ಹೇಳಿದ್ರು, ಸರ್ ಯು ಹ್ಯಾವ್ ಟು ಕಮ್ ಅಂಡ್ ಅಡ್ರೆಸ್ ದಿ ಲಾಯರ್ಸ್. ಆಲ್ ರೈಟ್. ವೆಂಕಟಾಚಲಯ್ಯನವರು ಚೀಫ್ ಜಸ್ಟಿಸ್ ಆಗಿದ್ದು ಅವರು ಆ ಪ್ರೋಗ್ರಾಮ್ ನಲ್ಲಿ ಅರೇಂಜ್ಮೆಂಟ್ಸ್ ಮಾಡಿ ಅಲ್ಲಿ ಕೆಲವರು ವಿರೋಧ ಮಾಡಿದ್ರು. ಏನು ಯಾಕೆ ಮಾಡಿದ್ರು, ಬಿಜೆಪಿ ಯಾಕೆ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು, ಹಾಗೆ ಅವ್ರಿಗೆ ಕೇರ್ ಮಾಡಲಿಲ್ಲ. ವೆಂಕಟಾಚಲಯ್ಯನವರು ಮಾಡಿಸಿ ಈ ಕಾರ್ಯಕ್ರಮ ಮಾಡಿದ್ರು. ಬಹಳ ಸಂತೋಷಕರವಾದದ್ದು. ನನಗೆ ಅನೇಕ ವಿಷಯಗಳು ಹೇಳಬೇಕು ಅನಿಸ್ತದೆ. ಇಲ್ಲಿ ಆಗ್ತಾ ಇದೆ. ನಮ್ಮ ನಾವುಡಿಗೆಯವರು ಇದ್ದಾರೆ. ನಾವುಡಿಗೆಯವರು
ಮೆತ್ತೂರು ಜಡ್ಜಸ್ ನೋಡಿದ್ರು, ಅವರು ಸರ್ ಅಡ್ವೊಕೇಟ್ ಅಂದ್ರೆ ಎಷ್ಟು ಡೀಸೆಂಟ್ ಆಗಿ ಅವರು ಎಂತೆಂಥ ಜಡ್ಜಸ್ ಇದ್ರು ನಮ್ಮಲ್ಲಿ ಅಂಥವರೆಲ್ಲ ಇದ್ರು. ಬಹಳ ಸಂತೋಷಕರವಾದದ್ದು. ಈಗ ನಮ್ಮ ಎಲ್ಲ ಮಾತಾಡಿದ್ರೆ ನಾವು ಇಷ್ಟೊಂದು ವಿಷಯಗಳನ್ನ ಇನ್ನೂ ದೊಡ್ಡವಾಗಿ ಮೇಲೆ ಏನಾದರೂ ಕಾರ್ಯಕ್ರಮ ಮಾಡದೆ ಒಟ್ಟಿಗೆ ಸಂಘದಲ್ಲೇ ಮಾಡಿ ಅನೇಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಮಸ್ಕಾರ.